ಹಲೋ ನಮಸ್ಕಾರ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ 108 ಸ್ಥಾನಗಳಲ್ಲಿ ಗೆದ್ದಿತ್ತು. ಅದರಲ್ಲಿ ವಿಜಯ್ ಅವರು ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರೂ ಕೂಡ ಇನ್ನು 107 ಸ್ಥಾನಗಳ ಒಂದು ಪಕ್ಷವಾಗಿ ಅದು ಹೊರಹೊಮ್ಮಿದೆ. ಈಗಾಗಲೇ 3 ದಿನಗಳಿಂದ ರಾಜ್ಯಪಾಲರನ್ನ ಭೇಟಿ ಮಾಡದಿದ್ದಂತಹ ಟಿವಿಕೆ ಪಕ್ಷ ಯಾವುದೇ ಸ್ಪಷ್ಟ ಬಹುಮತವಿಲ್ಲದೆ ಇರೋ ಕಾರಣ ರಾಜ್ಯಪಾಲರು ಇದುವರೆಗೂ ಆಹ್ವಾನವನ್ನ ನೀಡಿರಲಿಲ್ಲ ಸರ್ಕಾರ ರಚನೆಗೆ. ಮತ್ತೆ 113 ಶಾಸಕರ ಬೆಂಬಲ ಇದ್ದಾಗ್ಲೂ ಕೂಡ ರಾಜ್ಯಪಾಲರು ಯಾವುದೇ ಆಹ್ವಾನವನ್ನ ನೀಡಿರಲಿಲ್ಲ. ಈಗ ಟಿವಿಕೆ ಪಕ್ಷ 118 ಶಾಸಕರ ಬೆಂಬಲವನ್ನ ಹೊಂದಿದೆ ಮತ್ತೆ ಸ್ಪಷ್ಟ ಬಹುಮತವನ್ನ ವ್ಯಕ್ತಪಡಿಸಿದೆ. ಆದ್ರೂ ಕೂಡ ರಾಜ್ಯಪಾಲರು ಇದನ್ನ ಏನು ನೀವು ವ್ಯಕ್ತಪಡಿಸಿದ್ದಕ್ಕಂತಹ ಬಹುಮತವನ್ನ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಒಂದು ಧೋರಣೆಯನ್ನ ತೋರಿದ್ದಾರೆ. ಹಿಂದೆ 2018ರಲ್ಲಿ ಕರ್ನಾಟಕದಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾದ್ರೆ ಯಡಿಯೂರಪ್ಪನವರಿಗೆ 112 ಶಾಸಕರ ಬೆಂಬಲ ಮಾತ್ರ ಸಿಕ್ಕಿರುತ್ತೆ. ಆದ್ರೂ ಕೂಡ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ನೀಡಿರ್ತಾರೆ ಮತ್ತೆ ಸ್ಪಷ್ಟ ಬಹುಮತವನ್ನ ವ್ಯಕ್ತಪಡಿಸೋದಕ್ಕೆ 15 ದಿನಗಳ ಕಾಲಾವಕಾಶವನ್ನ ಕೂಡ ನೀಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ವಿಜಯ್ ಅವರಿಗೆ ಆ ಒಂದು ಆಹ್ವಾನವೂ ಕೂಡ ಸಿಕ್ಕಿಲ್ಲ ಮತ್ತೆ ಅಷ್ಟು ದಿನಗಳ ಕಾಲಾವಕಾಶ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ವಿಜಯ್ ಅವರು ಬಿಜೆಪಿಯೇತರ ಪಕ್ಷಗಳ ಜೊತೆ ಏನಾದ್ರೂ ಮೈತ್ರಿ ಮಾಡ್ತಾ ಇದ್ದಾರೆ ಅಂತನ, ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಆ ಪಕ್ಷದ ಬೆಂಬಲಿತರಾಗಿ ಏನಾದ್ರೂ ರಾಜ್ಯಪಾಲರು ಇರ್ತಾರ, ಮತ್ತೆ ಇದೇ ಟಿವಿಕೆ ಪಕ್ಷ ಏನಾದ್ರೂ AIADMK ಜೊತೆ ಸೇರ್ಕೊಂಡು ಮೈತ್ರಿಯನ್ನ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಆಹ್ವಾನವನ್ನು ಕೂಡ ಕೊಟ್ಟಿರ್ತಿದ್ರ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿದೆ. ಬಟ್ ವಿಜಯ್ ಅವರು ಪ್ರಚಾರದ ವೇಳೆ ಏನ್ ಹೇಳಿರ್ತಾರೆ, ಸ್ಟೇಟ್ ಅಲ್ಲಿ DMK ನಮ್ಮ ಎದುರಾಳಿ ಮತ್ತೆ ಸೆಂಟ್ರಲ್ ಅಲ್ಲಿ ಬಿಜೆಪಿ ನಮ್ಮ ಸೈದ್ಧಾಂತಿಕ ಎದುರಾಳಿ ಅಂತ ಹೇಳಿರ್ತಾರೆ. ಅದೇ ಒಂದು ಗಟ್ಟಿ ನಿಲುವನ್ನ ಈಗಲೂ ಕೂಡ ವಿಜಯ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಈಗ ವಿಜಯ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ 5 ಶಾಸಕರ ಬೆಂಬಲ ಸಿಕ್ಕಿದೆ, ಮತ್ತೆ CPI ಇಂದ 2, CPIM ಇಂದ 2 ಮತ್ತೆ VCK ಪಕ್ಷದಿಂದ 2 ಸ್ಥಾನಗಳ ಬೆಂಬಲ ಸಿಕ್ಕಿದೆ. ಮತ್ತೆ ಕಾಂಗ್ರೆಸ್ ಬಂದು ಸೆಕ್ಯುಲರ್ ಸಿದ್ಧಾಂತವನ್ನ ಫಾಲೋ ಮಾಡುತ್ತೆ, CPI ಬಂದು ಕಮ್ಯುನಿಸ್ಟ್ ಮತ್ತೆ CPIM ಬಂದು ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಫಾಲೋ ಮಾಡುತ್ತೆ, ಅಂಡ್ VCK ಬಂದು ಅಂಬೇಡ್ಕರರ ಸಾಮಾಜಿಕ ನ್ಯಾಯ, ಪೆರಿಯಾರರ ವೈಚಾರಿಕತೆ ಮತ್ತೆ ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಅದು ಕೂಡ ಫಾಲೋ ಮಾಡುತ್ತೆ. ಸೊ ಈ ಎಲ್ಲಾ ಪಕ್ಷಗಳು ಕೂಡ ಒಂದು ನಿಯರೆಸ್ಟ್ ಸಿದ್ಧಾಂತವನ್ನ ಹೊಂದಿವೆ. ಸೊ ಸರ್ಕಾರ ನಡೆಸಬೇಕಾದ್ರೆ ಭಿನ್ನಾಭಿಪ್ರಾಯಗಳು ಕಡಿಮೆ ಇರುತ್ತಾ ನೋಡೋಣ. ಮತ್ತೆ ಕಮ್ಯುನಿಸ್ಟ್ ಪಕ್ಷಗಳು ನಾವು ಬಾಹ್ಯ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಟಿವಿಕೆ ಪಕ್ಷಕ್ಕೆ CPI ಮತ್ತೆ CPM ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಹೊಂದಿದ್ದಂತಹ ಪಕ್ಷಗಳ ಒಂದು ಒಳ್ಳೆಯ ಗೈಡೆನ್ಸ್ ಸಿಕ್ಕಿದ್ರೆ ಸರ್ಕಾರ ನಡೆಸುವಲ್ಲಿ ತುಂಬಾ ಸಹಾಯ ಆಗ್ಬೋದಾ? ಕಾದ್ ನೋಡೋಣ.